ನಮಸ್ಕಾರ ವೀಕ್ಷಕರೇ. ವಿಶ್ವದಲ್ಲಿ ಮುಸ್ಲಿಮರ ಸಂಖ್ಯೆ ಬಹಳ ವೇಗವಾಗಿ ಹೆಚ್ಚಾಗುತ್ತಿದ್ದು, ಭಾರತದಲ್ಲಿ ಮುಂದೊಂದು ದಿನ ಹಿಂದೂಗಳ ಸಂಖ್ಯೆಗೆ ಸಮನಾಗಿ ಮುಸ್ಲಿಮರ ಸಂಖ್ಯೆ ಇರಲಿದೆ ಎಂದು, ಹಿಂದೂಗಳ ಸಂಖ್ಯೆಯನ್ನು ಹೆಚ್ಚಿಸಲು ಪ್ರತಿಯೊಬ್ಬ ಹಿಂದೂ ಕುಟುಂಬ 4 ಮಕ್ಕಳನ್ನು ಹೆತ್ತು 1 ಮಗುವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸೇರಿಸಬೇಕೆಂದು ಸ್ವಾಮೀಜಿಯೊಬ್ಬರು ಕರೆ ನೀಡಿದ್ದಾರೆ. ಇದೇನು ಮೊದಲ ಕರೆಯಲ್ಲ. ಹೆಚ್ಚು ಮಕ್ಕಳನ್ನು ಹೆರಲು ಸನ್ಯಾಸಿಗಳು ಹಿಂದೂ ಹೆಣ್ಣು ಮಕ್ಕಳಿಗೆ ಬಹಳ ಕಾಲದಿಂದಲೂ ಕರೆ ಕೊಡುತ್ತಿದ್ದಾರೆ. ಆದರೆ ಈ ಸನ್ಯಾಸಿಗಳು, ಸ್ವಾಮೀಜಿಗಳು ಅಧಿಕೃತವಾಗಿ ಮದುವೆ ಮಾಡಿಕೊಂಡು ಸಂಸಾರಿಗಳ ಕಷ್ಟ ಅರ್ಥ ಮಾಡಿಕೊಂಡ ನಂತರ ಇಂತಹ ಹೇಳಿಕೆಗಳನ್ನು ನೀಡಿದರೆ ಅದಕ್ಕೊಂದು ಅರ್ಥ ಇರುತ್ತದೆ. ಇದಕ್ಕಿಂತ ಹೆಚ್ಚಾಗಿ ಹಳ್ಳಿಯ ಗಂಡು ಮಕ್ಕಳು 40 ವರ್ಷವಾದರೂ ಮದುವೆ ಆಗದೆ ನೊಂದು ಇಸ್ಪೀಟು, ಮದ್ಯಪಾನದಂತಹ ಆಟಗಳಿಗೆ ಬಲಿಯಾಗುತ್ತಿದ್ದು, ಹೆಣ್ಣು ಮಕ್ಕಳನ್ನು ಒಪ್ಪಿಸಿ ರೈತರ ಮಕ್ಕಳಿಗೆ ಮದುವೆಯ ಏರ್ಪಾಡು ಮಾಡುವುದಾದರೆ ಮಹದುಪಕಾರ ಮಾಡದಂತಾಗುತ್ತದೆ. ಇಂತಹ ವಿಚಾರಗಳತ್ತ ಸ್ವಾಮೀಜಿಗಳು ಗಮನ ಹರಿಸಬೇಕು. ಈ ಸನ್ಯಾಸಿಗಳು ಅರ್ಥ ಮಾಡಿಕೊಳ್ಳಬೇಕಾಗಿರುವ ವಿಷಯ ಏನೆಂದರೆ, ನೀವು ಮಕ್ಕಳು ಹೆಚ್ಚು ಮಾಡಿಕೊಳ್ಳಬೇಕೆಂದು ಹಿಂದೂಗಳಿಗೆ ಬಹಿರಂಗವಾಗಿ ಕರೆ ನೀಡಿದರೆ ಇತರೆ ಸಮುದಾಯದ ಮುಖಂಡರು ಸುಮ್ಮನಿರುತ್ತಾರೆಯೇ? ಅವರು ಕೂಡ ನಿಮ್ಮ ರೀತಿಯಲ್ಲೇ ತಮ್ಮ ಸಮುದಾಯದವರಿಗೆ ಮಕ್ಕಳು ಜಾಸ್ತಿ ಮಾಡಿಕೊಳ್ಳಿ ಎಂದು ಕರೆ ನೀಡುವುದಿಲ್ಲವೇ? ಎಲ್ಲರೂ ಮಕ್ಕಳನ್ನು ಹೆಚ್ಚಿಸುತ್ತಾ ಹೋದರೆ ದೇಶದ ಗತಿ ಏನಾಗಬೇಕು? ಉತ್ತರ ಪ್ರದೇಶದಂತಹ ರಾಜ್ಯಗಳು ಜನಸಂಖ್ಯೆ ಹೆಚ್ಚಳದಿಂದ ತುಂಬಿ ತುಳುಕುತ್ತಿವೆ. ಈಗಾಗಲೇ ಹಳ್ಳಿಗಳಲ್ಲೂ ಕೂಡ ಒತ್ತಡ ಹೆಚ್ಚಾಗ್ತಾ ಇದೆ. ಜನಸಂಖ್ಯೆಗೆ ಅನುಗುಣವಾಗಿ ಜಮೀನಿನ ಪ್ರಮಾಣ ಹೆಚ್ಚುವುದಿಲ್ಲ. ನಾವು ಜನಸಂಖ್ಯೆಯನ್ನು ನಿಯಂತ್ರಿಸಿಕೊಳ್ಳಿ ಎಂದು ಎಲ್ಲ ಸಮುದಾಯಗಳಿಗೂ ಹೇಳಬೇಕೇ ಹೊರತು ಒಂದು ಸಮುದಾಯಕ್ಕೆ ಪ್ರತ್ಯೇಕವಾಗಿ ಹೆಚ್ಚಳಕ್ಕೆ ಕರೆ ನೀಡಿದರೆ ಪ್ರತಿಕೂಲ ಪರಿಣಾಮ ಆಗುವ ಸಾಧ್ಯತೆಯೇ ಹೆಚ್ಚು. ರಾಷ್ಟ್ರದ ಒಂದು ನೀತಿಯನ್ನು ಎಲ್ಲರೂ ಪಾಲಿಸುವುದು ಎಲ್ಲ ಸಮುದಾಯಗಳ ಕರ್ತವ್ಯ. ಈ ಗುರಿಯನ್ನು ಪ್ರೀತಿಯಿಂದ ಸಾಧಿಸಬಹುದೇ ಹೊರತು ದ್ವೇಷದಿಂದಲ್ಲ. ಇಂದು ಯುವಜನರು ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಕಷ್ಟಪಟ್ಟು ಓದಿದ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಸಿಕ್ಕರೂ ಕಡಿಮೆ ಸಂಬಳಕ್ಕೆ ದುಡಿಬೇಕು. ಸರ್ಕಾರಗಳಿಂದಂತೂ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಇದ್ದ ಸಾರ್ವಜನಿಕ ಉದ್ದಿಮೆಗಳನ್ನು ನರೇಂದ್ರ ಮೋದಿ ನೇತೃತ್ವದ ಒಕ್ಕೂಟ ಸರ್ಕಾರ ಮುಚ್ಚುತ್ತಾ ಬರುತ್ತಿದೆ. ಕೈಗಾರಿಕೆ ಸ್ಥಾಪಿಸೋಣ, ವ್ಯಾಪಾರ ಮಾಡೋಣ ಎಂದರೆ ಭಯಂಕರ ಸ್ಪರ್ಧೆ ಎದುರಿಸಬೇಕಾಗಿದೆ. ಅಂಬಾನಿಯಂತಹ ದೊಡ್ಡ ಮನುಷ್ಯರು ಹಣ್ಣು ತರಕಾರಿ ವ್ಯಾಪಾರಕ್ಕೂ ಬಂದು ಸಣ್ಣ ಪುಟ್ಟವರ ವೃತ್ತಿಗಳನ್ನು ಕಸಿದುಕೊಳ್ತಾ ಇದ್ದಾರೆ. ಇಂತಹ ಯುವಜನರು ಉದ್ಯೋಗ ವೃತ್ತಿ, ಆದಾಯದ ಭದ್ರತೆ ಇಲ್ಲದೆ ಮದುವೆ ಹೇಗೆ ಆಗುತ್ತಾರೆ? ಮಕ್ಕಳನ್ನು ಮಾಡಿಕೊಳ್ಳಲು ಹೇಗೆ ಧೈರ್ಯ ಮಾಡ್ತಾರೆ ಸ್ವಾಮೀಜಿಗಳೇ? ಯುವಜನರಿಗೆ ಉದ್ಯೋಗ ಮತ್ತು ಆದಾಯದ ಭದ್ರತೆ ಕೊಡಿಸಿದರೆ ಸ್ವಾಮೀಜಿಗಳು ಹೇಳಿದಂತೆ ಮಕ್ಕಳ ಸಂಖ್ಯೆ ತನ್ನಿಂದ ತಾನೇ ಹೆಚ್ಚಾಗುತ್ತದೆ. ಕ್ರಿಶ್ಚಿಯನ್ನರು ಹಾಗೂ ಮುಸ್ಲಿಮರಿಗೆ ಹಲವರಿಗೆ ಹಲವು ದೇಶಗಳಿವೆ. ಆದರೆ ಹಿಂದೂಗಳಿಗೆ ಇರುವುದು ಭಾರತ ಮತ್ತು ನೇಪಾಳ ಮಾತ್ರ ಆಗಿರುವುದರಿಂದ ಹಿಂದೂಗಳ ಸಂಖ್ಯೆ ಹೆಚ್ಚಿಸಬೇಕೆಂದು ಸಂಘ ಪರಿವಾರದವರು ಹಾಗೂ ಪರಿವಾರದ ಪ್ರಭಾವದಲ್ಲಿರುವ ಸನ್ಯಾಸಿಗಳ ಕಾಳಜಿಯಾಗಿದೆ. ಹೌದು, ಪ್ರಪಂಚದಲ್ಲಿ 1ನೇ ಸ್ಥಾನದಲ್ಲಿರುವ ಕ್ರಿಶ್ಚಿಯನ್ನರ ಸಂಖ್ಯೆ 230 ಕೋಟಿ, 2ನೇ ಸ್ಥಾನದಲ್ಲಿರುವ ಮುಸ್ಲಿಮರ ಸಂಖ್ಯೆ ಸುಮಾರು 200 ಕೋಟಿ ಹಾಗೂ ಹಿಂದೂಗಳ ಸಂಖ್ಯೆ 110 ಕೋಟಿ ಹಾಗೂ ಬೌದ್ಧರ ಸಂಖ್ಯೆ 50 ಕೋಟಿ ಇದೆ. ಯಾವುದೇ ಮತದ ಜೊತೆ ಗುರುತಿಸಿಕೊಳ್ಳದವರು 120 ಕೋಟಿ ಜನರಿದ್ದರೆ ಸಿಖ್ಬರು 3 ಕೋಟಿ ಹಾಗೂ 1.5 ಕೋಟಿ ಯಹೂದಿಗಳಿದ್ದಾರೆ. ಯಾರು ಬೇಕಾದರೂ ಕ್ರಿಶ್ಚಿಯನ್, ಮುಸ್ಲಿಂ ಹಾಗೂ ಬೌದ್ಧ ಧರ್ಮಕ್ಕೆ ಹೋಗಬಹುದು. ಆದರೆ ಹಿಂದೂ ಧರ್ಮಕ್ಕೆ ಹೊರಗಿನವರು ಬಂದು ಸೇರಲು ಅವಕಾಶವಿಲ್ಲ. ಹುಟ್ಟಿನಿಂದ ಮೊದಲು ಜಾತಿಯಿಂದ ಗುರುತಿಸಿಕೊಂಡು ನಂತರ ಹಿಂದೂ ಎಂದು ಹೇಳಿಕೊಳ್ಬಹುದು. ಬಹುಶಃ ಹಿಂದೂ ಧರ್ಮಕ್ಕೆ ಇತರರ ಸೇರ್ಪಡೆಗೆ ಅವಕಾಶ ಇದ್ದಿದ್ರೆ ಹಿಂದೂಗಳ ಸಂಖ್ಯೆ ಹೆಚ್ಚಾಗ್ತಾ ಇತ್ತೇನೋ? ಈ ಬಗ್ಗೆ ಸ್ವಾಮೀಜಿಗಳು ಚಿಂತಿಸಬೇಕು. ಹೇಗಿದ್ದರೂ ಯಾವುದೇ ಮತದೊಂದಿಗೂ ಗುರುತಿಸಿಕೊಳ್ಳದ 120 ಕೋಟಿ ಜನರಿದ್ದಾರೆ. ಅಂಥವರನ್ನ ಹಿಂದೂ ಧರ್ಮಕ್ಕೆ ಕರೆತರಬಹುದೇ ನೋಡಿ. ಹಿಂದೂಗಳಿಗೆ ಭಾರತ ಮತ್ತು ನೇಪಾಳ ಮಾತ್ರ ಇದೆ ಎಂದು ಹೇಳುವುದು ಅಷ್ಟಾಗಿ ಸರಿ ಕಾಣದು. 150 ಕೋಟಿಯೊಂದಿಗೆ ಜನಸಂಖ್ಯೆಯಿಂದ ನಂಬರ್ 1ನೇ ಸ್ಥಾನದಲ್ಲಿರುವ ಭಾರತಕ್ಕೆ ಹೋಲಿಸಿದರೆ ಯುರೋಪ್ ಖಂಡದ 50 ದೇಶಗಳ ಜನಸಂಖ್ಯೆ 7.5 ಕೋಟಿ, ಆಫ್ರಿಕಾ ಖಂಡದ 55 ದೇಶಗಳ ಒಟ್ಟು ಜನಸಂಖ್ಯೆ 100 ಕೋಟಿ ಮಾತ್ರ. ವಿಶ್ವದ ಹಲವು ದೇಶಗಳ ಜನಸಂಖ್ಯೆ 1 ಕೋಟಿಯಷ್ಟು ಇಲ್ಲ. ನಮ್ಮ ಹಲವು ರಾಜ್ಯಗಳ ಜನಸಂಖ್ಯೆ ಹಲವು ದೇಶಗಳಿಗಿಂತ ಹೆಚ್ಚಾಗಿದೆ. ಉದಾಹರಣೆಗೆ ನಮ್ಮ ಉತ್ತರ ಪ್ರದೇಶದ ಜನಸಂಖ್ಯೆ 24 ಕೋಟಿ ಇದ್ದರೆ ಭಾರೀ ವಿಸ್ತೀರ್ಣ ಹೊಂದಿರುವ ರಷ್ಯಾದ ಜನಸಂಖ್ಯೆ 14.5 ಕೋಟಿ ಮಾತ್ರ. ಭಾರತವು ಒಂದು ರೀತಿಯಲ್ಲಿ ಹಲವು ರಾಷ್ಟ್ರಗಳ ಒಕ್ಕೂಟ ಇದ್ದಂತೆ. ಹಾಗಾಗಿಯೇ ಭಾರತವನ್ನು ಉಪಖಂಡ ಎಂದು ಕರೆಯಲಾಗುತ್ತದೆ. ಹಾಗಾಗಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಎಂದು ಪ್ರಚಾರ ಮಾಡುತ್ತಿರುವುದರ ಹಿಂದೆ ರಾಜಕಾರಣ ಇದೆ. ಹಿಂದೂಗಳು ಮತ್ತು ಇತರ ಸಮುದಾಯಗಳ ನಡುವೆ ಕಂದಕವನ್ನುಂಟು ಮಾಡಿ ರಾಜಕೀಯ ಲಾಭ ಪಡೆಯುತ್ತಿರುವುದು ಹೊಸ ವಿಷಯವೇನೂ ಅಲ್ಲ.
ಸಮುದಾಯಗಳ ನಡುವೆ ಒಡಕುಂಟು ಮಾಡುವುದರಿಂದ ದೇಶದ ಭಾವೈಕ್ಯತೆಗೆ ಭಾರೀ ಧಕ್ಕೆ ಆಗುತ್ತದೆ. ನಿಜವಾದ ದೇಶ ಪ್ರೇಮಿಗಳು ಸಮುದಾಯಗಳನ್ನು ಬೆಸೆಯುತ್ತಾರೆ ಹೊರತು ಒಡಕುಂಟು ಮಾಡುವುದಿಲ್ಲ. ಭಾರತೀಯರು ಇಂದು ಹಲವು ದೇಶಗಳಲ್ಲಿ ಉದ್ಯೋಗಗಳಲ್ಲಿದ್ದರೆ ವ್ಯಾಪಾರ ಉದ್ಯಮ ಮಾತ್ರವಲ್ಲದೆ ರಾಜಕಾರಣದಲ್ಲೂ ಹೆಸರು ಮಾಡುತ್ತಿದ್ದಾರೆ. ಹಾಗಾಗಿ ಭಾರತೀಯರಿಗೆ ಇಂದು ಹಲವು ರಾಷ್ಟ್ರಗಳಿವೆ. ಇವರೆಲ್ಲ ವಿದೇಶಗಳಲ್ಲಿ ಗಳಿಸುವ ವಿಶ್ವಾಸಾರ್ಹತೆಯ ಭಾರತೀಯರಿಗೆ ಮತ್ತು ಹಿಂದೂಗಳಿಗೆ ಶಕ್ತಿ ನೀಡುತ್ತದೆ. ಒಂದು ಮತವನ್ನ ಅನುಸರಿಸುವವರೆಲ್ಲ ಈ ಎಲ್ಲಾ ವಿಚಾರಗಳಲ್ಲೂ ಒಟ್ಟಾಗಿ ಇರುವುದಿಲ್ಲ. ಮುಸ್ಲಿಮರನ್ನೇ ನೋಡುವುದಾದರೆ ಶಿಯಾ ಮತ್ತು ಸುನ್ನಿಗಳೆಂಬ ಗುಂಪುಗಳಿವೆ. ಮಧ್ಯಪ್ರಾಚ್ಯದಲ್ಲೇ ನೋಡಿ, ಶಿಯಾಗಳೇ ಇರಾನ್ ಅನ್ನು, ಸುನ್ನಿಗಳು ಹೆಚ್ಚಿರುವ ಸೌದಿ ಅರೇಬಿಯಾ ಬೆಂಬಲಿಸುತ್ತಿಲ್ಲ. ಮುಸ್ಲಿಂ ರಾಷ್ಟ್ರ ಎಂದು ಇರಾನ್ ಗುರುತಿಸಿದ್ದರೂ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಇರಾನ್ ಬೆಂಬಲಕ್ಕೆ ನಿಲ್ಲುತ್ತಿಲ್ಲ. ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ಮುಸ್ಲಿಂ ರಾಷ್ಟ್ರಗಳಾದರೂ ಇಬ್ಬರ ನಡುವೆ ಯುದ್ಧ ನಡೆಯುತ್ತಿದೆ. ಕ್ರಿಶ್ಚಿಯನ್ನರಲ್ಲೂ ಕೂಡ 16 ಪಂಗಡಗಳಿವೆ. ಭಾರತೀಯರು ವಿಶ್ವವೇ ಒಂದು ಕುಟುಂಬ ಎಂಬ ಮೂಲ ತತ್ವವನ್ನು ನಂಬಿ ಮುನ್ನಡೆದರೆ ಹಿಂದೂಗಳಿಗೂ ಕ್ಷೇಮ, ಭಾರತೀಯರಿಗೂ ಕ್ಷೇಮ. ದಯಮಾಡಿ ಯಾರೊಬ್ಬರೂ ಹಿಂದೂಗಳಿಗೆ ಭಯ ಹುಟ್ಟಿಸುವ ಕೆಲಸ ಮಾಡಬಾರದು. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.